ಆನೆ ಸೊಂಡು ಎಲ್ಲ ಕಡೆ ಸ್ಯಾಂಡ್ ಬೀಚ್ ನೋಡಿದ್ರೆ ಇಲ್ಲೆಲ್ಲ ಬರೀ ಏನಿದು ಕಪ್ಪೆ ಚಿಪ್ಪ ಅಥವಾ ಕಲ್ಲ ಏನಿದು ಕಲ್ಲುಗಳೆಲ್ಲ ಈ ಸಖತ್ತಾಗಿದೆ ನೋಡು ಶೈನಿಂಗ್ ನೋಡು ಕಡಲೆಬೇಳೆ ಉದ್ದಿನಬೇಳೆ ಬೀಚ್ ಕಡಲೆಬೇಳೆ ಉದ್ದಿನಬೇಳೆ ಬೀಚ್ ಅನ್ಬೇಕು ಆ ಕಡೆ ಅಕ್ವೇರಿಯಂ ಸ್ಟೋನ್ಸ್ ಸರ್ ಹಾಗೇನ್ರಿ ಸರ್ ನೋಡಿ ನಿಮಗೆ ಬೇಕಾಗುತ್ತೆ ಇದು ನೀರ್ ನೋಡ್ತಿದ್ರೆ ಆಸೆ ಆಗ್ತಾರೆ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಫುಲ್ಲು ಥಂಡಿ ಇದೆ ಥಂಡಿ ಇಲ್ದೆ ಹೋಗಿದ್ರೆ ನೀರಲ್ಲಿ ಇಳಿದು ಬಿಡ್ತಾ ಇದ್ದೆ ಕೃಷ್ಣ ಹೋಗ್ಬಿಡ್ಲ ನೀರಿಗೆ ಬಟ್ಟೆ ಎಲ್ಲಾರು ಇಡಬೇಕು ಅಲ್ಲಿ ಗುಹೆ ತರ ಜಾಗ ಇದೆ ಯಾರು ಇಲ್ಲ ನೋಡಿ ಜನಗಳಿಗೆ ಯಾರು ಇರೋದಿಲ್ಲ ನಿಮ್ದೆ ಬೀಚ್ ಆ ಗುಹೆ ತರ ಜಾಗದಲ್ಲಿ ಇಟ್ಬಿಟ್ಟು ಬೇಕಾದ್ರೆ ಒಂದ್ 2 ನಿಮಿಷ ಅಲ್ಲಿ ಇದೆಯಲ್ಲ ನೋಡು ಅವರು ಎಲ್ಲ ಬಟ್ಟೆ ಪ್ಯಾಕ್ ಎಲ್ಲ ಮಾಡ್ಕೊಂಡ್ ಬರ್ತಿದ್ದಾರೆ ಯಾರ ಸಪ್ತ ಸಾಗರದಾಚೆ ಎಲ್ಲೋ ಇದು ಜಾಕೆಟ್ ಹಾಕೊಂಡೇ ಹೋಗ್ತಿದ್ಯಾ ಹೆಂಗಿದೆ ಐಸ್ ಕ್ಯೂಬ್ ಮೇಲೆ ನಡೀತಾ ಇರೋದು ಹೆಂಗಿದೆ ಹುಷಾರು ಅಲ್ಲಿ ಎಳ್ಕೊಳ್ಳುತ್ತೆ ಹುಷಾರು ತುಂಬಾ ಮುಂದೆ ಹೋಗ್ಬೇಡ ಜೋರಾಗಿ ಹೊಡಿತು ನಿಧಾನ ಚುಚ್ಚುತ್ತೆ ಕಾಲೋಯ್ತು ಏನು ಗೊತ್ತಾಗ್ತಿಲ್ಲ ನಂಬೋಗ್ಬಿಟ್ಟಿದ್ಯಾ ಏನ್ ಹೇಳಿದ್ದು ಕಲ್ಲಲ್ಲ ಇದು ಐಸ್ ಕ್ಯೂಬ್ಸ್ ವಾಟರ್ ಹೆಂಗಿದೆ ಅಂತಂದ್ರೆ ಒಳ್ಳೆ ಫ್ರೀಸರ್ ಅಲ್ಲಿ ಈ ತಾನೇ ನೀರು ಎತ್ಕೊಂಡ್ಬಂದು ಕುಡಿದಿರ್ತೀವಲ್ಲ ಅಷ್ಟು ಚಳಿ ಇದೆ ಐಸ್ ವಾಟರ್ ಆಡ್ಬೇಕು ಮುಗಿತು ಕಾಲ್ಕೈತೆ ಮರಳಿಗೋಗಿ ನಿಂತ್ಕೊಂಡ್ಬಿಟ್ರೆ ಬೆಟರ್ ಇದೆ ಇಲ್ಲಿ ನೋಡಿಲಿ ಇದೇನೋ ಗುಹೆ ತರ ಇದೆ ದೊಡ್ಡದಾಗೆ ಇದೆ ಒಳಗಡೆ ಕೂತ್ಕೊಂಡ್ಬಿಡ್ಬೋದು ಬೇಕಾದ್ರೆ ಓ ಇಲ್ಲಿ ಇನ್ನೂ ದೊಡ್ಡದಿದೆ ಇದು ಇದೆಲ್ಲ ವೈಟ್ ಕಲರ್ ಇದೆ ಎಲ್ಲ ಯಾರ ಸುಣ್ಣ ತಗೊಂಬಂದು ಬಳದಂಗೆ ಇನ್ನೂ ಮಸ್ತಾಗಿದೆ ಕ್ಲೀನಾಗಿ ಇಲ್ಲಿ ಕುತ್ಕೊಂಡು ಆಡಕ್ಕೂ ಸ್ವಲ್ಪ ಸೇಫ್ ಆಗಿದೆ ಇಲ್ಲಿ ಸಡನ್ ಡೆಪ್ತ್ ಇಲ್ಲ ಅಲ್ಲಿ ಸಡನ್ ಡೆಪ್ತ್ ಇದೆ ಇದಂಗಿಲ್ಲ ಚೆನ್ನಾಗಿದೆ
ಇಲ್ಲಿ ಯಾವ ಪಾಯಿಂಟ್ ಅಲ್ಲಿ ಅಲ್ಲಿಂದ ಬಳಸ್ಕೊಂಡು ಹಿಂಗೆಲ್ಲ ಸುತ್ತ ಹಾಕೊಂಡು ಇಲ್ಲೇ ಬ್ರೇಕ್ ಬೆಂಚ್ ಗಿಂಚ್ ಎಲ್ಲ ಇದೆ. ಬರುತ್ತೆ ಡ್ರೈವರ್ ಟ್ರೈನಿಂಗ್ ಬಸ್ ಅಂತ ಇದೆ. ಎಲ್ಲ ವಾಕಿಂಗ್ ಮನೆಗಳು ಮನೆ ಸಖತ್. ಎಷ್ಟೊಂದಿದೆ. ಹೆಂಗೆ ತೆಗಿಯೋದಿರು ಇಷ್ಟೊಂದಿರೋ ಒಂದ್ ತೆಗಿಯೋಷ್ಟೊತ್ತಿ ಎಲ್ಲಾನು ಹೆಂಗೆ ಕೊಡ್ತಾರೆ. ಸರ್ಫಿಂಗ್ ಮಾಡ್ತಿರೋದು ಎಲ್ಲ ಪ್ರಾಕ್ಟೀಸ್. ಈ ಕಡೆ ಇಲ್ಲಿ ಹಿಂಗಿದೆ, ಈ ಕಡೆ ನೋಡಿದ್ರೆ ಡೆಸರ್ಟ್ ತರ ಇದೆ. ಇದು ಡಬ್ಬ ಫೋಕಸ್ ಆಗಿದೆ. ಒಂದ್ ಸೈಡಲ್ಲಿ ಡೆಸರ್ಟ್ ತರ ಇದೆ, ಇನ್ನೊಂದ್ ಸೈಡಲ್ಲಿ ಬೀಚ್ ಇದೆ. ಸಖತ್. ನಾನು ಇದು ಇಲ್ಲಿ ನೋಡಿದ್ರೆ ನೀವು ವುಡನ್ ಪೀಸ್ ತರ ಎಲ್ಲ ಬಂದಿದೆಯಲ್ಲ, ಮತ್ತೆ ಮೇಲ್ಗಡೆ ಅದು ಮಾರ್ಕ್ ನೋಡ್ಬಿಟ್ಟು ಕಸ್ಟಮ್ ಮೇಡ ಅಥವಾ ನೀವೇ ಮಾಡ್ಕೊಂಡಿದ್ದಾರೆ. ಇಲ್ಲ 1960s ಅಲ್ಲಿ ಬಂದಿದ್ದಂತೆ. ಈ ಬರೋ ನೆಕ್ಸ್ಟ್ ವೀಕ್ ಥರ್ಸ್ಡೇಗೆ ಇದು 60 years ಆಗುತ್ತಂತೆ. ವಿಂಟೇಜ್ ಕಾರ್. ಈಗ ಪೋರ್ಟ್ಲ್ಯಾಂಡ್ ಬಿಲ್ ಅಂತ, ಬಿಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಪೋರ್ಟ್ಲ್ಯಾಂಡ್ ಬಿಲ್ ಅಂತ ಹೆಸರು ಜಾಗ ಇದು. ಸೌತ್ ವೆಸ್ಟ್ ಕೋಸ್ಟ್ ಅಲ್ಲಿರುವಂಥದ್ದು ಇಂಗ್ಲೆಂಡ್, ಆಲ್ಮೋಸ್ಟ್ ಎಂಡ್. ಎದುರುಗಡೆ ಇರೋದೆಲ್ಲ ಫ್ರಾನ್ಸ್ ಅಂತ ಅಲ್ಲಿದೆ, ಗೊತ್ತಿಲ್ಲ ಅಷ್ಟೇ. ಇದನ್ನ ನೋಡಬೇಕು ಅಂತ, ಏನಿದು ಲಾಮಾ ಕುರಿ, ಇದನ್ನ ನೋಡಬೇಕು ಅಂತ ನಾವು ಅಲ್ಲಿಂದ ನಡ್ಕೊಂಡ್ ಬಂದ್ವಿ. ಅಯ್ಯಪ್ಪ ಬಿಡ್ತಾರ? ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆ. ಆಮೇಲೆ ಅವ್ರು ಬಂದು ಕೇಳಿದೆ ಹೆಸರೇನು ಅಂತ. ಆಲ್ಪಾಕ ಅಂತಂತೆ. ಇದು ಪೆರೂನಲ್ಲಿ ಹೆಚ್ಚು ಫೇಮಸ್ ಇದೆ. ನೋಡೋಕೆ ಮುದ್ದಾಗಿದೆ. ಅದನ್ನ ನೋಡ್ಬೇಕು ಅಂತ ನಾವು ಲೈಟ್ ಹೌಸ್, ಅಲ್ಲಿರೋ ಲೈಟ್ ಹೌಸ್, ಅಲ್ಲಿ ಕಾರ್ ಪಾರ್ಕ್ ಮಾಡಿರೋದು. ಅಲ್ಲಿಂದ ನಡ್ಕೊಂಡು ಒಂದು 20 minutes ವಾಕ್ ಮಾಡ್ಕೊಂಡು ಬಂದ್ವಿ. ಎಷ್ಟು ಮುದ್ದಾಗಿದೆ ನೋಡಿ ಇದು. ಚೆನ್ನಾಗಿದೆ, ಬಟ್ ಹೆದರ್ಕೊಳ್ಳುತ್ತೆ, ತುಂಬ ಹೆದರ್ಕೊಳ್ಳುತ್ತೆ. So nice of you. Hope you will come here. Yeah, no, yeah, Girls have a day, they take over for a year. okay.
It looks like actually sheep and camel, deer, all those mixed. All mixed yeah, into mixed. one, Yeah, yeah. yeah, mixed into one. So they're members of the camel family, llamas, Llama, yeah, alpaca, exactly. Llamas are a bit bigger, Yeah, fluffier, right, right. bigger ears. But these are cute ones. These are the elks. These are all like about 5 years old. 5 years some of them old, are, okay. Yeah. How long they live generally? About 20, 25 20, 25 years. years. Yeah, Oh, yeah, sorry. Great. I doubt it.